ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳು ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಲಹರಣ ಮಾಡದೆ ಮೈಸೂರಿನ ಪ್ರತಿಯೊಬ್ಬ ಭಾವಸಾರ ಮತದಾರರ ಅಂಗಡಿ ಮನೆಗಳಿಗೆ ತೆರಳಿ ಮತಭಿಕ್ಷೆಯಲ್ಲಿ ತೊಡಗಿದ್ದಾರೆ. ಕಳೆದ ಅವಧಿಯಲ್ಲಿ ತಾವು ಮಾಡಿರುವ ಸೇವಾ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಹಾಲಿ ಅಧ್ಯಕ್ಷ ಶಿವಾಜಿರಾವ್ ರಂಪುರೆ, ಕಾರ್ಯದರ್ಶಿ ಎನ್ ರಾಕೇಶ್ ನಾಯಕ್ ತಮ್ಮ 15 ಜನರ ತಂಡದೊಂದಿಗೆ ಮತದಾರರ ಗಮನ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ. ಇದೇ ಮೊದಲ ಬಾರಿಗೆ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿರುವ ಚಂದ್ರಶೇಖರ ಪತಂಗೆ, ಗಣೇಶ್ ಲಾಳಿಗೆ, ಉಮಾಶಂಕರ್ ಮಹೇಂದ್ರಕರ್, ಬಾಲಾಜಿ ಎನ್ ನಾಯಕ್, ರವಿ ನಾಯಕ್, ಹರೀಶ್ ಕುಮಾರ್ ನಾಜ್ರೆ ಇನ್ನಿತರರು ತಮಗೂ ಈ ಬಾರಿ ಸಮಾಜದ ಕೆಲಸ ಮಾಡಲು ಅವಕಾಶ ನೀಡುವಂತೆ ಮತದಾರರನ್ನು ಓಲೈಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಾಲಿ ನಿರ್ದೇಶಕರು ಮತ್ತೊಮ್ಮೆ ಆಯ್ಕೆ ಬಯಸಿದ್ದರೆ ಇದೇ ಮೊದಲ ಬಾರಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಸಮಾಜ ಸೇವೆಯ ಆಶಯ ಹೊಂದಿದ್ದಾರೆ. ಭಾವಸಾರ ಕ್ಷೇತ್ರೀಯ ಮಂಡಳಿಯ ಒಟ್ಟು 15 ನಿರ್ದೇಶಕ ಸ್ಥಾನಗಳಿಗೆ ಸ್ಪರ್ಧಿಸಿರುವ 26 ಅಭ್ಯರ್ಥಿಗಳು ಮತದಾರರ ಗಮನ ಸೆಳೆಯಲು ಶ್ರಮಪಡುತ್ತಿದ್ದಾರೆ. ಗೆಲುವಿಗೆ ಅಭ್ಯರ್ಥಿಗಳ ಕಸರತ್ತು. ಮೊದಲ ಭಾಗದಲ್ಲಿ 8 ಮಂದಿ ಅಭ್ಯರ್ಥಿಗಳು ತಾವೇಕೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ ಎಂಬುದನ್ನು ಕಳೆದ ಸಂಚಿಕೆಯಲ್ಲಿ ವ್ಯಕ್ತಪಡಿಸಿದ್ದರು. ಇಂದಿನ 2ನೇ ಸಂಚಿಕೆಯಲ್ಲಿ 10 ಮಂದಿ ಅಭ್ಯರ್ಥಿಗಳು ಮೀ ಭಾವಸಾರ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇನ್ನುಳಿದ ಅಭ್ಯರ್ಥಿಗಳ ಕೊನೆಯ ಕಂತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ನಮಸ್ಕಾರ. ನನ್ನ ಹೆಸರು KP ಗಂಗಾಧರ ಕುಪ್ನಿಕರ್. ವೃತ್ತಿಯಲ್ಲಿ ನಾನು ಬಟ್ಟೆ ವ್ಯಾಪಾರಿ. ಇದೇ ತಿಂಗಳು ಭಾವಸಾರ ಕ್ಷೇತ್ರೀಯ ಸಮಾಜದ ಎಲೆಕ್ಷನ್ ನಡೀತಾ ಇರೋದ್ರಿಂದ ನಾನು 2019ರಲ್ಲಿ ಮೊದಲನೇ ಸಲ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿದೆ ಶಿವಾಜಿರಾವ್ ಅಧ್ಯಕ್ಷತೆಯಲ್ಲಿ. ಅದು ಸ್ವಲ್ಪ ಅಂತರದಿಂದ ಸೋತಿದ್ದೆ ನಾನು. ಈ ಸಲ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನನಗೆ ಸಮಾಜ ಸೇವೆ ಮಾಡೋಕ್ಕೆ ತುಂಬ ಇಷ್ಟ. ನಾನು ವಾಲಂಟಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಮಾಜದ ಗೆಲ್ಲಿ ಸೋಲಿ ಅದು ವಿಚಾರ ಬೇರೆ. ಆದರೂ ಗೆದ್ದರೂ ಮಾಡ್ತೀನಿ, ಸೋತರೂ ಮಾಡ್ತೀನಿ. ಅದರ ವಿಚಾರ ಬಗ್ಗೆ ಇದಿಲ್ಲ. ನನಗೆ ದಯವಿಟ್ಟು ನೀವು ನಾನು ಹೇಳಿದ ಶಿವಾಜಿರಾವ್ ಟೀಮ್ನಲ್ಲಿ ನಾನು 15 ಸದಸ್ಯರಾಗಿದ್ದೇನೆ. ನಾನು ತಿಲಕ್ ನಗರದ ಚಾಮುಂಡೇಶ್ವರಿ ಸಂಘದ ಅಧ್ಯಕ್ಷ. ಹಾಲಿ ಭಾವಸಾರ ಕ್ಷೇತ್ರೀಯ ಕೋಆಪರೇಟಿವ್ ಡೈರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ನಿಮಗೆ ಇಷ್ಟೇ ಕೇಳ್ಕೊಡ್ತೀನಿ ಅಂತ ಹೇಳಿದರೆ, 15 ಜನ ನಾವು ಏನು ಸದಸ್ಯ ಶಿವಾಜಿರಾವ್ ಟೀಮ್ನಲ್ಲಿ ನಿಂತಿದ್ದೀವಿ, ಅವ್ರಿಗೆಲ್ಲರೂ ಓಟ್ ಕೊಟ್ಟು, ನನಗೂ ಓಟ್ ಕೊಟ್ಟು ಜಯಿಸಿರಂಗೆ ಮಾಡಬೇಕು ಅಂತ ನಿಮಗೆ ಕಳಕಳಿಯಾಗಿ ಮನವಿ ಮಾಡ್ಕೋತೀನಿ. ನನ್ನ ಹೆಸರು ಹರೀಶ್ ಕುಮಾರ್ ಕೆ ನಾಜ್ರೆ ಅಂತ. ನಾನು ಸುಣ್ಣುತ್ಕೇರಿ ನಿವಾಸಿಯಾಗಿದ್ದೀನಿ. ನಾನು ಈ ಸಲ ನಮ್ಮ ಭಾವಸಾರ ಕ್ಷೇತ್ರೀಯ ಸಮಾಜದ ಎಲೆಕ್ಷನ್ಗೆ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ತಾವುಗಳು ಎಲ್ಲ ನಾನು ಬೇರೆ ಇದು ಶ್ರೀನಿವಾಸ ಕಲ್ಯಾಣ ಸಮಿತಿ ಸಹಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ದೇವರಾಜ ಮೌಲ ಚಾಮುಂಡೇಶ್ವರಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದೇ ರೀತಿ ನಮಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಆದ್ದರಿಂದ ಎಲ್ಲರೂ ದಯವಿಟ್ಟು ನಮಗೆ ವೋಟ್ ಹಾಕಬೇಕು. ನಮ್ಮ ಜೊತೆಯಲ್ಲಿ ಜೈಪಾಲ್ ನಾಯಕ್ ಅಂತ ನಿಂತಿದ್ದಾರೆ. ಅವರು ನಾವು ಇಬ್ಬರು ಸೇರಿ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಈ ಸಲ ಸಮಾಜದ ಸೇವೆ ಮಾಡಬೇಕು ಅಂತ ನಾವಿಬ್ಬರು ನಿಂತಿದ್ದೀವಿ. ದಯವಿಟ್ಟು ಇಬ್ಬರಿಗೂ ಎಲ್ಲರೂ ಓಟ್ ಹಾಕಿ ನಮಗೆ ಜೈ ಶ್ರೀರಾಮಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಸುಭಾಷ್ ಪತಂಗೆ. ನಾನು ಜವಳಿ ವರ್ತಕ. ನಾನು ವಾಸ ಇರೋದು ತಿಲಕ್ ನಗರದಲ್ಲಿ. ನಾನು ಶಿವಾಜಿರಾವ್ ನೇತೃತ್ವದಲ್ಲಿ ಈಗ ಬರುವ ಎಲೆಕ್ಷನ್ನಲ್ಲಿ ನಾನು ಕೂಡ ನಿಂತಿದ್ದೇನೆ. ನಾನು ಈಗಾಗಲೇ 5 ವರ್ಷ ಉಪಾಧ್ಯಕ್ಷನಾಗಿ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಈ ಸಲವೂ ನಮ್ಮ ತಂಡದಲ್ಲಿ 15 ಜನ ನಿಂತಿದ್ದೀವಿ. ನಾನು ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 20 ವರ್ಷದಿಂದ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಈಗ ಕಳೆದ 2 ವರ್ಷದಿಂದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಯಾರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ನಾನು ನಮ್ಮ ತಂಡದ 15 ಜನಕ್ಕೂ ಸಹ ತಾವು ವೋಟ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾನು ಕೆ ಗೋಪಾಲಕೃಷ್ಣರಾವ್ ಕುತ್ನಿಕರ್ ಅಂತ. ನಾನು ಹಿಂದೆ ಸರ್ಕಾರಿ ನೌಕರಲ್ಲಿ ಕೆಲಸನಾಗಿದ್ದು 2013ರಲ್ಲಿ ರಿಟೈರ್ಡ್ ಆಗಿರ್ತೇನೆ. ರಿಟೈರ್ಡ್ ಆದಮೇಲೆ ನಾನು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಇಷ್ಟೆಯಿಂದ ಶಿವಾಜಿರಾವ್ ಗ್ರೂಪಲ್ಲಿ ನಾನು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ. ನಾನು
ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಜಿಲ್ಲಾ ನಿರ್ವಾಹಕರಾಗಿ ಕೆಲಸ ನಿರ್ವಹಿಸಿ 2013ರಲ್ಲಿ ನಿವೃತ್ತಿ ಹೊಂದಿರುತ್ತೇನೆ. ಈ ನಿವೃತ್ತಿಯ ನಂತರ ಸಮಾಜಕ್ಕೆ ಏನೋ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಶಿವಾಜಿರಾವ್ ಗ್ರೂಪಲ್ಲಿ ನಾನು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ. ಈ ತಂಡದಲ್ಲಿ 15 ಜನ ಒಟ್ಟು ಸ್ಪರ್ಧಿಗಳಿರುತ್ತಾರೆ. ದಯವಿಟ್ಟು ಜಯಶೀಲರನ್ನ ಮಾಡಬೇಕು ತಮ್ಮಲ್ಲಿ ವಿನಂತಿ ಕೋರುತ್ತೇನೆ. ನಾನು ಈ ಹಿಂದೆ ಚಾಮುಂಡೇಶ್ವರಿ ಸೇವಾ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದು. ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಖಜಾಂಚಿಯ ಕೆಲಸ ನಿರ್ವಹಿಸುತ್ತೇನೆ. ಸಮಾಜ ಸೇವಕ ನಿರ್ವಹಿಸಬೇಕು ಉದ್ದೇಶದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಈ ದಯವಿಟ್ಟು ತಾವು ಈ ತಂಡಕ್ಕೆ ತಮ್ಮ ಬೆಂಬಲ ನೀಡಿ 15 ಸ್ಪರ್ಧಿಗಳನ್ನು ಗೆಲ್ಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ. ನಾನು ನಿಮ್ಮ PJ ಚಂದ್ರಶೇಖರ್ ಪತಂಗೆ. ನಾನು ವೃತ್ತಿಯಲ್ಲಿ ಟೈಲರಿಂಗ್ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಹಾಗೆಯೇ ಈಗ ನಾನು KR ಮೌಲದಲ್ಲಿ ವಾಸ ಇದ್ದೇನೆ. ಭಾವಸಾರ ಕ್ಷತ್ರಿಯ ಮಂಡಳಿಯ ಚುನಾವಣೆಯ ಸ್ಪರ್ಧಿಯಾಗಿದ್ದು ಈಗ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಹಾಗೆಯೇ ನನ್ನ ಜೊತೆ ರವಿ ನಾಯ್ಕ್ ಅವರು ಇದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಮತಗಳನ್ನು ನೀಡಿ, ಅಮೂಲ್ಯವಾದ ಮತ ನೀಡಿ ನಮಗೆ ಜಯಶೀಲರನ್ನಾಗಿ ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕಳೆದ ಬಾರಿ ಅತ್ಯಧಿಕ ಮತಗಳನ್ನು ಪಡೆದು ನಾನು ಕೋಆಪರೇಟಿವ್ ಸೊಸೈಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಹೀಗೇ ನಮ್ಮ ಮಂಡಳಿಯಲ್ಲೂ ಸಹ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸಬೇಕು. ಹಾಗೆ ನಾನು ಈಗ KR ಮೌಲ ಚಾಮುಂಡೇಶ್ವರಿ ಯುವಕರ ನಮ್ಮ ಸಂಘದಲ್ಲಿ ಈಗ ಸಂಸ್ಥಾಪಕನಾಗಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಹಾಗೆಯೇ ಮೈಸೂರು ಜಿಲ್ಲಾ ಟೈಲರಿಂಗ್ ಅಸೋಸಿಯೇಷನ್ ಜಿಲ್ಲಾ ಮಟ್ಟಕ್ಕೆ ಒಂದು ಸ್ಥಾಪನೆ ಮಾಡಿ 4 ವರ್ಷದ ಹಿಂದೆ ಅಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆಯೇ ಇವೆಲ್ಲ ನಾವು ಏನು ನಮ್ಮ ಸಮಾಜದ ಹಲವಾರು ಸೇವೆಗಳನ್ನು ಮಾಡ್ತಾ ಇರೋದು ನಿಮಗೆಲ್ಲ ತಿಳಿದಿರೋದೇ ವಿಷಯ. ಅದರ ಜೊತೆಯಲ್ಲಿ ನನ್ನ ಜೊತೆ ರವಿ ನಾಯ್ಕ್ ಅವರು ಸಹ ಕೈ ಜೋಡಿಸಿ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಶ್ರಮ್ ಕಾರ್ಡ್ ಆಗಿರ್ಬೋದು, ಅಂಬೇಡ್ಕರ್ ಕಾರ್ಡ್ ಆಗಿರ್ಬೋದು, ಸರ್ಕಾರದಿಂದ ಸಿಗುವ ಸವಲತ್ತುಗಳು, ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ನೀಡಿಸಿದ್ದೀನಿ. ಹಾಗೆ ಕೋವಿಡ್ ಟೈಮಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕಾರ್ಮಿಕರ ಇಲಾಖೆಯಿಂದ ನಾನು ನೀಡಿಸಿದ್ದೀನಿ. ಹಾಗೆ ಕೋವಿಡ್ ಟೈಮಲ್ಲಿ ನಮ್ಮ ಸಮಾಜದ ಬಂಧುಗಳಿಗೆ ಒಂದು ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ನಾವು ನಮ್ಮ ತಂಡದವರು ವಹಿಸ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಟೈಲರ್ಸ್ಗಳಿಗೋಸ್ಕರನೇ ಈಗ AIBK ಮಹಾಸಭಾದಲ್ಲಿ ಒಂದು ಪ್ರಮುಖವಾಗಿ ಶ್ರೀನಿವಾಸ್ ಪಿಸಿ ಅವರು ಟೈಲರಿಂಗ್ ಫೋರಮ್ ಮಾಡಿದ್ದಾರೆ. ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿ ಶ್ರೀನಿವಾಸ್ ಪಿಸಿ ಅವರು ನನಗೆ ಕರ್ನಾಟಕ ರಾಜ್ಯ ಚೇರ್ಮನ್ ಆಗಿ AIBKಯಲ್ಲಿ ಟೈಲರಿಂಗ್ ಫೋರಮಲ್ಲಿ ಒಂದು ಪದವಿಯನ್ನು ನೀಡಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲ ಸೇವೆಗಳನ್ನು ಗುರುತಿಸಿ ನೀವು ನಮ್ಮ ಇಬ್ಬರಿಗೂ ರವಿ ನಾಯ್ಕ್ಗೆ ಹಾಗೂ ನನಗೆ ಇಬ್ಬರಿಗೂ ಈ ಚುನಾವಣೆಯಲ್ಲಿ ಅತ್ಯಧಿಕ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಾನು ನಾಗರಾಜ್ ಪತಂಗೆ. ಈ ಸತಿ ಆಗಸ್ಟ್ 18ನೇ ತಾರೀಕು ಭಾವಸಾರ ಕ್ಷತ್ರಿಯ ಮಂಡಳಿಯ ಚುನಾವಣೆಯಲ್ಲಿ ನಾನು ಉಮೇದುವಾರಿಕೆಯನ್ನು ಕೊಟ್ಟಿದ್ದೇನೆ. ನಮ್ಮ ಶಿವಾಜಿರಾವ್ ರಂಪುರೆ ಅವರ ನೇತೃತ್ವದಲ್ಲಿ ಅವರ ಒಂದು ಟೀಮಲ್ಲಿ ನಾನು ಒಬ್ಬ 15 ಮೆಂಬರಲ್ಲಿ ನಾನು ಒಬ್ಬನಾಗಿ ಸ್ಪರ್ಧಿಸ್ತಾ ಇದ್ದೇನೆ. ದಯವಿಟ್ಟು ನನಗೂ ಈ ಸತಿ ವೋಟ್ ಮಾಡಿಕೊಡಿ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ನಮ್ಮ ತಂಡಕ್ಕೆ 15 ಜನ ನಾವು ತಂಡದಲ್ಲಿದ್ದೀವಿ. 15 ಜನಕ್ಕೂ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೇನೆ, ನಮ್ಮ ತಂಡಕ್ಕೆ ಮತ ಹಾಕಿಕೊಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಾನು ಈಗಾಗಲೇ ಭಾವಸಾರ ಕ್ಷತ್ರಿಯ ಸೊಸೈಟಿಯಲ್ಲಿ ನಾನು ಡೈರೆಕ್ಟ್ರಾಗಿ ಕೆಲಸ ನಾನು ಮಾಡ್ತಾ ಇದ್ದೇನೆ. ಮತ್ತು ಹಾಗೂ ನಮ್ಮ ಭಜನಾ ಮಂಡಳಿ ಮೈಸೂರು ಅಲ್ಲಿಯೂ ಕೂಡ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರಣದಿಂದ ಇನ್ನು ಮುಂದಿನ ಚುನಾವಣೆಯಲ್ಲೂ ನಮ್ಮ ತಂಡಕ್ಕೆ ಮತ್ತು ನನಗೆ ಎಲ್ಲರಿಗೂ ಗೆಲ್ಲಿಸ್ಕೊಟ್ರೆ ಇನ್ನೂ ಸಮಾಜ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿ ನಮ್ಮ ಆಸೆ ಇರೋದರಿಂದ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೆ ಮತ್ತು ನನಗೆ ಎಲ್ಲರಿಗೂ ಕೊಟ್ಟು 15 ಮತವನ್ನು ಕೊಟ್ಟು ನಮ್ಮ ತಂಡಕ್ಕೆ ಜಯಶೀಲರಾಗಿ ಮಾಡಬೇಕಾಗಿ ನಾನು ಕೋರ್ಕೋತಾ ಇದ್ದೆ. ಸರ್ವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ 2003ನೇ ಇಸ್ವಿಯಲ್ಲಿ ಪ್ರಥಮವಾಗಿ ಕೋಆಪರೇಟಿವ್ ಸೊಸೈಟಿಗೆ ನಾನು ಆಯ್ಕೆ ಆದಾಗ ಪ್ರಥಮ ಬಾರಿಗೆ ನನ್ನ ಮೇಲೆ ಹಿರಿಯರಿಟ್ಟಂತಹ ವಿಶ್ವಾಸಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಗೌರವ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ. 2008ರಿಂದ 2013ರವರೆಗೆ ಅಧ್ಯಕ್ಷನಾಗಿ ಅದೇ ಕೋಆಪರೇಟಿವ್ ಸೊಸೈಟಿಯಲ್ಲಿ
ಸೇವೆಯನ್ನು ಮಾಡಿದೆ. ನಮ್ಮ ಆ ಅವಧಿಯಲ್ಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ಮೈಸೂರು ಜಿಲ್ಲೆಯಲ್ಲಿ ಅತ್ಯುತ್ತಮ ಕೋಆಪರೇಟಿವ್ ಸೊಸೈಟಿಯ ಪ್ರಶಸ್ತಿಯನ್ನು ಸಹ ರಾಜ್ಯ ಸರ್ಕಾರ ನಮ್ಮ ಸೊಸೈಟಿಗೆ ಕೊಡ್ತು. 2019ರಲ್ಲಿ ನಡೆದಂತಹ ಮಂಡಳಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಾಗ ಮತ್ತೆ ನಮ್ಮ ಹಿರಿಯರು ನನ್ನ ಮೇಲೆ ಅದೇ ವಿಶ್ವಾಸವನ್ನಿಟ್ಟು ನನಗೆ ಗೌರವ ಕಾರ್ಯದರ್ಶಿಯನ್ನಾಗಿ ಮಾಡಿ ಸಮಾಜದ ಗೌರವ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ನಮ್ಮ ಈ ದೇವಸ್ಥಾನದ ಸೇವೆ, ಜನಗಳ ಸೇವೆ ಬಹಳ ವ್ಯವಸ್ಥಿತವಾಗಿ ಮನಪೂರ್ವಕವಾಗಿ ಮಾಡಿದ್ದೀನಿ. ಹಾಗೆ ನಮಗೆ ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಕಳೆದ 19ರ ಚುನಾವಣೆಯಲ್ಲಿ ನಾವು ಕೆಲವು ಆಶ್ವಾಸನೆಗಳನ್ನು ಜನಗಳಿಗೆ ಕೊಟ್ಟಿದ್ದು. ಅದರಲ್ಲಿ ನಮ್ಮ ದೇವಸ್ಥಾನದ ಮುಂದೆ ಇರುವಂತಹ ಶ್ರೀಮಾನ್ ಲಾಲೆ ವೆಂಕಟರಾವ್ ಹಾಗೂ ಲಾಲೆ ಶೆಟ್ವಾಜಿರಾವ್ ಈ 2 ಛತ್ರಗಳ ಮೇಲೆ ಒಂದು ಸಭಾಂಗಣವನ್ನು ನಾವು ಕಟ್ತೀವಿ ಅಂತ ಜನಗಳ ಮುಂದೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದು. ಅದನ್ನು ಪ್ರಥಮವಾಗಿ 2020ರಲ್ಲೇ ಕೈಗೆತ್ತಿಕೊಂಡಂಥ ಕಾರ್ಯ 2 ಛತ್ರಗಳು ಬೇರೆ ಬೇರೆ ಆಗಿತ್ತದು. ಅದನ್ನು ಒಗ್ಗೂಡಿಸಿ ಒಂದೇ ಹಾಲಾಗಿ ಪರಿವರ್ತನೆ ಮಾಡೋಷ್ಟರಲ್ಲಿ ಮತ್ತೆ ಮೇಲ್ಗಡೆ ಸಭಾಂಗಣ ಕಟ್ಟಬೇಕು ಅನ್ನೋಷ್ಟರಲ್ಲಿ ಕೋವಿಡ್ ತಮ್ಮೆಲ್ಲರಿಗೂ ಗೊತ್ತಿದೆ. ಕೋವಿಡ್ನಿಂದ ನಮ್ಮ ಬಂಧು ಬಾಂಧವರಿಗೆ ಬಹಳ ತೊಂದರೆ ಆಯಿತು. 1,000 ಮನೆಗಳಿಗೆ ಆಹಾರದ ಕಿಟ್ಗಳನ್ನು ನಮ್ಮ ಸಮಾಜದ ವತಿಯಿಂದ ನಾವು ಹಂಚಿದ್ದು. ಆ ಒಂದು ಕೋವಿಡ್ನಿಂದ ನಿಂತಹ ಕೆಲಸ ಮತ್ತೆ ನಾವು ಕೈಗೆತ್ತಿಕೊಳ್ಳೋದರೊಳಗೆ ಮತ್ತೆ ಈ ಚುನಾವಣೆ ಬಂತು. 3 ವರ್ಷ ಕೋವಿಡ್ನಿಂದ ಯಾವುದೇ ಕೆಲಸ ಮಾಡೋಕ್ಕಾಗದೇ ಇರೋಂಥದ್ದು ಈಗ ಮತ್ತೆ ಈ ಚುನಾವಣೆಯಲ್ಲಿ ಆರಿಸಿ ಬಂದರೆ ಆ ಒಂದು ನಮ್ಮ ಅಭಿಲಾಷೆ ಪೂರ್ಣಗೊಳಿಸುವ ಸಂಪೂರ್ಣ ವಿಶ್ವಾಸ ನಮಗಿದೆ. ನಾವು ಗೆದ್ದು ಬಂದ ತತ್ಕ್ಷಣದಲ್ಲಿ ಪ್ರಥಮವಾಗಿ ಮಾಡೋ ಕೆಲಸ ಆ ನಮ್ಮ ದೇವಸ್ಥಾನದ 2 ಛತ್ರಗಳ ಮೇಲೆ ಇರುವಂತಹ ಸಭಾಂಗಣವನ್ನು ಕಟ್ಟುವ ಕೆಲಸವನ್ನು ಮಾಡ್ತೇವೆ. ನಮ್ಮ ವಿಠ್ಠಲನಿಗೆ ಪಾಂಡುರಂಗನಿಗೆ ಚಿನ್ನದ ಕಿರೀಟ ಇದೆ, ರುಕ್ಮಿಣಿ ಸತ್ಯಭಾಮನಿಗೆ ಬೆಳ್ಳಿ ಕಿರೀಟ ಇದೆ. ಅದಕ್ಕೂ ಸಹ ಚಿನ್ನದ ಕಿರೀಟವನ್ನು ಮಾಡಿಸಿ ಆ ಒಂದು ಕೆಲಸವನ್ನು ಮಾಡುವ ಸಂಕಲ್ಪ ನಾವೆಲ್ಲ ತಗೊಂಡಿದ್ದೀವಿ. ಯಾರು ತಮಗೆ ಒಬ್ಬರಿಗೆ 15 ಓಟು ಮತ ಚಲಾಯಿಸುವ ಈ ಚುನಾವಣೆಯಲ್ಲಿ ಹಕ್ಕಿರ್ತದೆ, ಆ ಹಕ್ಕನ್ನು ಸಂಪೂರ್ಣವಾಗಿ ಚಲಾಯಿಸಬೇಕು. ನೀವು 15 ಜನಕ್ಕೆ ಮತ ಕೊಟ್ಟಿದ್ದೆ ಆದರೆ 15 ಜನಕ್ಕೂ ಸೇವೆ ಮಾಡುವಂತಹ ಅವಕಾಶ ಸಿಗುತ್ತೆ. ಒಂದು ತಂಡಕ್ಕೆ ಮತವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ನನ್ನ ಹೆಸರು ರಮೇಶ್ ಎಂಬಿ ಅಂತೇಳಿ. ನನ್ನ ಟೋಟಲಾಗಿ ಜೀನಿಯಸ್ ರಮೇಶ್ ಅಂತೇಳಿ ಕರೀತಾರೆ. ಸೊ ನಾನು ಭಾವಸಾರ ಕ್ಷೇತ್ರ ಮಂಡಳಿಯ ಕಳೆದ 5 ವರ್ಷದಲ್ಲಿ ಹಾಲಿ ನಿರ್ದೇಶನ ಕೆಲಸ ಮಾಡಿದ್ದೀನಿ. ಈ 2ನೇ ಸಲ ನಮ್ಮ ಭಾವಸಾರ ಕ್ಷೇತ್ರೀಯ ಮಂಡಳಿಯ ನಿರ್ದೇಶನ ಸ್ಥಾನಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ. ಶ್ರೀಯುತ ಶಿವಾಜಿರಾವ್ ರಂಪುರಿ ಅವರ 15 ಜನರ ತಂಡದಲ್ಲಿ ನಾನೊಬ್ಬ ಸದಸ್ಯನಾಗಿದ್ದೀನಿ. ಸೊ ನನ್ನ ಜೊತೆ ಉಳಿದ 15 ಜನರ ತಂಡದವರೆಗೂ ಕೂಡ ತಾವು ಮತ ಕೊಟ್ಟು, ಸೊ ಅತ್ಯಧಿಕ ಮತ ಕೊಟ್ಟು ಎಲ್ಲರನ್ನೂ ಗೆಲ್ಲಿಸಿ ಮತ್ತೊಮ್ಮೆ ನಮಗೆ ಕೆಲಸ ಮಾಡಲು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಅಲ್ಲಿ ನನ್ನ ಮೊದಲನೇ ಮೂಲ ಸ್ಥಾನ ನನ್ನ ಶಾರದಾದೇವಿ ನಗರ. ನಾನು ಶಾರದಾದೇವಿ ನಗರದ ಮೂಲ ನಿವಾಸಿಯಾಗಿದ್ದು ಅಲ್ಲಿ ನಾನು ಒಂದು ಸಂಘನ ಸ್ಥಾಪನೆ ಮಾಡಿ ಸತತವಾಗಿ 26 ವರ್ಷಗಳಿಂದ ಆ ಸಂಘನ ಮುನ್ನಡೆಸ್ಕೊಂಡು ಬಂದು ಇವತ್ತು ಮೈಸೂರಿನಲ್ಲೇ ಹೆಚ್ಚು ಕಡಿಮೆ ಒಳ್ಳೆ ಪೂಜೆ ಪುರಸ್ಕಾರ ನಡೆಯುವಂಥ ಒಂದು ಜಾಗ ಆಗಿ ಮಾರ್ಪಾಡು ಮಾಡಿದ್ದೀವಿ. ನನ್ನ ಮೂಲ ಉದ್ದೇಶ ಸಮಾಜ ಸೇವೆನೇ ಆಗಿರೋದ್ರಿಂದ ನಾನು ಹೆಚ್ಚು ಕಡಿಮೆ ಸುಖದಲ್ಲಿ ಭಾಗಿಯಾಗದಿದ್ದರೂ ಕೂಡ ಕಷ್ಟದಲ್ಲಿ ಭಾಗಿಯಾಗಿರೋ ಜಾಸ್ತಿನೇ. ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ 168 ಶವ ಸಂಸ್ಕಾರಗಳನ್ನ ನಾನು ಮಾಡಿದ್ದೀನಿ. ಆ ನಂತರ ನಾನು ಹೆಚ್ಚು ಕಡಿಮೆ ಕೆಲವು ವಧುವರನ್ನ ಇದು ಮಾಡಿಕೊಂಡು 123 ಮದುವೆಗಳನ್ನ ಇಲ್ಲಿವರೆಗೆ ನಾನು ಮಾಡಿಸಿದ್ದೀನಿ. ಸೊ ಇನ್ನು ಮುಂದೆ ಕೂಡ ನನ್ನಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನೋ ನನ್ನ ರಕ್ತಗತವಾಗಿ ಬಂದಿರೋದ್ರಿಂದ ಸೊ ನನಗೆ ನೀವೆಲ್ಲ ಅವಕಾಶ ಮಾಡಿಕೊಟ್ರೆ ಮತ್ತೊಮ್ಮೆ ನಾನು ಈ ಅವಕಾಶನ ಸದುಪಯೋಗಪಡಿಸ್ಕೊಂಡು ಮೂಲ ಸೇವೆಗೆ ನಾನು ಗುರುತಿಸ್ಕೊಂಡು ಮಾಡಿಕೊಡ್ತೀನಿ ನಿಮಗೆ. ಈಗ ನಾನು ಸ್ಪರ್ಧಿಸ್ತಾ ಇರೋ ನಮ್ಮ RV ಶಿವಾಜಿರವರ ಈ 15 ಜನರ ತಂಡದಲ್ಲಿ ನಾನು ಸ್ಪರ್ಧಿಯಾಗಿದ್ದು, ಇದರ ಜೊತೆಗೆ ನನ್ನ ಎಲ್ಲ ಸಹೋದ್ಯೋಗಿಗಳು ಅಂದರೆ 15 ಜನಕ್ಕೂ ಕೂಡ ಮತವನ್ನು ಕೊಡಬೇಕು, ಎಲ್ಲರನ್ನೂ ಗೆಲ್ಲಿಸ್ಕೊಡ್ಬೇಕು, ನಮಗೆಲ್ಲ ಸೇವೆ ಮಾಡೋ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಶಾರದಾದೇವಿ ನಗರದಲ್ಲಿ ಪ್ರತಿಯೊಂದು ಚಾಮುಂಡೇಶ್ವರಿ ಪೂಜೆ ಪ್ರಾರಂಭ ಅಲ್ಲಿ ಮಾಡಿದೆ. ಸೊ 16 ವರ್ಷದ ಹಿಂದೆ ನನ್ನ ಶ್ರೀಮತಿ TD ಶರ್ಮಿಳಾ
ಅವರು ಕೋಆಪ್ರೇಟಿವ್ ಸೊಸೈಟಿ ಎಲೆಕ್ಷನ್ನ ಕಾಂಟೆಸ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಕೆ ಅತ್ಯಧಿಕ ಮತಗಳಿಂದ ಸೊ ಅದು ಗೆದ್ದು ನಮ್ಮ ಕೋಆಪ್ರೇಟಿವ್ ಸೊಸೈಟಿಯ ಉಪಾಧ್ಯಕ್ಷೆಗೆ ಕೂಡ ಕಾರ್ಯನಿರ್ವಹಿಸ್ತಾ ಇದ್ಲು. ದುರಾದೃಷ್ಟವಶಾತ್ ಆಕೆ ತೀರ್ಕೊಂಡಾದ್ಮೇಲೆ ನಾನು ಒನ್ಸ್ ಅಗೇನ್ ಪುನಃ ನನಗೆ ಒಂದು 3-4 ತಿಂಗಳು ಕಷ್ಟ ಆದರೂ ಕೂಡ ಆ ನಂತರ ಪುನಃ ಜನಸೇವೆ ನಾನು ಪ್ರಾರಂಭ ಮಾಡಿ ಸೊ ನಾನು ಅದನ್ನೇ ಸಂಘಟನೆ ಮುಂದುವರಿಸ್ಕೊಂಡ್ಬಂದು ಆ ನಂತರ ನಾನು ಮಂಡಿ ಎಲೆಕ್ಷನ್ನ ಕಾಂಟೆಸ್ಟ್ ಮಾಡಿದಾಗ ನೀವು ನನಗೆಲ್ಲ ಆಶೀರ್ವದಿಸಿ ಅತ್ಯಧಿಕ ಮತ ಹೆಚ್ಚು ಕಡಿಮೆ ನಾನು ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನದಲ್ಲಿ ಬಂದು ನಿಲ್ಲೋ ಮಟ್ಟಿಗೆ ನೀವೆಲ್ಲ ನನಗೆ ಆಶೀರ್ವದಿಸಿದ್ರಿ. ಜೊತೆಯಲ್ಲಿ ಈಗಲೂ ಕೂಡ ನಾನು ಕಾಂಟೆಸ್ಟ್ ಮಾಡಿದ್ದೀನಿ. ಸೊ ದಯಮಾಡಿ ಅದೇ ರೀತಿ ಕೂಡ ನನಗೆ ಮತ್ತು ನನ್ನ 15 ಜನರ ತಂಡಕ್ಕೆ ನೀವು ಸೊ ಈ ಓಟ್ ಕೊಟ್ಟು ನಮ್ಮೆಲ್ಲ ಗೆಲ್ಲಿಸಬೇಕು ಅಂತೇಳಿ ತಮ್ಮ ವಿನಂತಿಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ. ನಾನು ನಿಮ್ಮ ಎನ್ ಗಣೇಶ್ ಲಾಳ್ಗೆ. ನಿಮಗೆ ಚಿರಪರಿಚಿತ. ಈ ಸಲ ನಡೆಯುವ ಭಾವಸಾರ ಕ್ಷತ್ರಿಯ ಮಂಡಳಿಯ ಚುನಾವಣೆಯಲ್ಲಿ ನಾನು ಈ ಬಾರಿ ಮೊದಲನೇ ಸಲ ನಾನು ಈ ಚುನಾವಣೆನ ಸ್ಪರ್ಧಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋಂಗೆ ನಾನು ಮೈಸೂರು ಸಮಾಜದಲ್ಲಿ ಭಾವಸಾರ್ ವಿಷನ್ ಇಂಡಿಯಾ ರಾಯಲ್ ಕ್ಲಬ್ ಅಂತ ನಾವು ಮೈಸೂರಲ್ಲಿ ನಾವು ಸಂಸ್ಥೆನ ಇನ್ಸ್ಟಾಲೇಷನ್ ಮಾಡಿ ಅದೇ ರೀತಿ ನಾವು ಎಲ್ಲ ರೀತಿಯ ಕಾರ್ಯಕ್ರಮಗಳು ನಾನು ಲಾಸ್ಟ್ ಇಯರ್ ನಾನು ಅಧ್ಯಕ್ಷನಾಗಿದ್ದೆ. ನನ್ನ ಅಧ್ಯಕ್ಷದ ಟೈಮಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿನ ಸಹ ನಾವು ಮಾಡಿದ್ವಿ. ನಮ್ಮ ಸಮಾಜದ ಕುಲದೇವತೆ ಶ್ರೀ ಮಾತೆಯ ಪೂಜೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಅಶೋಕ ರಸ್ತೆಯಲ್ಲಿ ಮಾಡಿದ್ವಿ. ನಮ್ಮ BVI ಸಂಸ್ಥಾಪಕರಾದ ಶ್ರೀ ನಾರಾಯಣರಾವ್ ತಾತೂಸ್ಕರ್ ಅವರ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಮಹಿಳಾ ಟೈಲರಿಂಗ್ ಅಂದರೆ ಮಹಿಳೆ ಯಾರು ಟೈಲರಿಂಗ್ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು 4 ಟೈಲರಿಂಗ್ ಮಿಷಿನ್ ಸಹ ನಾವು ಕೊಟ್ವಿ. ಒಂದು BVI ರಾಯಲ್ ಕ್ಲಬ್ ಏನು ನಮ್ಮದೇನು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಎಷ್ಟು ಆಗ್ಬೋದು ಆ ಮಕ್ಕಳಿಗೆ ನಾವು ಒಂದು ಸ್ಮಾಲ್ ವಿದ್ಯಾರ್ಥಿ ವೇತನ ಥರ ನಾವು ಅವ್ರಿಗೂ ನಾವು ಕೊಟ್ವಿ. ಭಾವಸಾರ ಕ್ಷತ್ರಿಯ ಮಂಡಳಿ ಈ ಚುನಾವಣೆಯಲ್ಲಿ ನಾವು ನಿರ್ದಿಷ್ಟ ಸ್ಥಾನಕ್ಕೆ ನಾವು ಸ್ಪರ್ಧಿಸ್ತಾ ಇದ್ದೀವಿ. ಸರ್ಕಾರ ಅಂದರೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಏನು ಸೌಲಭ್ಯ ಬರುತ್ತೆ ಆ ಸೌಲಭ್ಯವನ್ನು ನಮ್ಮ ಸಮಾಜದ ಬಂದವರಿಗೆ ತಲುಪಿಸುವ ಕಾರ್ಯ ನಾವು ಮಾಡ್ತೀವಿ. ನಮ್ಮ ಸಮಾಜದ ಹಿರಿಯ ನಾಯಕರು ಅಂದರೆ ನೀವು 40 ವರ್ಷ ಮೇಲ್ಪಟ್ಟವರು ಏನು ನಮ್ಮ ಹಿರಿಯರಿದ್ದಾರೆ ಅವರಿಗೆ ಉಚಿತವಾಗಿ ನಾವು ಪಿಂಚಣಿ ಸಹ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಸಮಾಜದ ಬಂಧು ಭಗಿನಿಯರು ತಿಂಗಳ ಕೊನೆ ಅಂದರೆ ಎವ್ರಿ ಮಂತ್ ಏನು ಲಾಸ್ಟ್ ಸಂಡೇ ಅಂದರೆ ಕೊನೆ ಭಾನುವಾರ ಏನು ಬರುತ್ತೆ ಅವತ್ತಿಂದ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆಯೂ ಸಹ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಸಮಾಜದ ಬಾಂಧವರಿಗೆ ಈ ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕಿನಲ್ಲಿ ಫಸ್ಟ್ ನಮ್ಮ ಸಮಾಜದ ಜನಗಳಿಗೆ ನಾವು ಆದ್ಯತೆ ನಾವು ಕೊಡಿಸ್ತೀವಿ. ಸ್ನೇಹಿತರೆ, ಇದೊಂದು ವಿಚಾರನ ನಾನು ತಿಳಿಸಲೇಬೇಕು. ನಮ್ಮ ತಂಡ ಏನು ನಾವು ಇವತ್ತು 3 ಜನ, ನಾನು ಎನ್ ಗಣೇಶ್ ಲಾಳ್ಗೆ ಆದ ನಾನು, ಕೃಷ್ಣ ಮಾವಟ್ಕರ್ ಮತ್ತು ಬಾಲಾಜಿ ನಾಯಕ್ ಅವರು ಏನು ನಾವು 3 ಜನ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾವು ನಿಂತಿದ್ದೀವಿ. ನಾವು 3 ಜನ ಇದನ್ನು ನಾವು ಗೆದ್ದರೆ ನಾವು ನಮ್ಮ ಸಮಾಜ ಬಂದವರಿಗೆ ಯಾರು ಈ ಮರಣಾಂತರವಾಗಿ ನಾವು 1,000 ರೂಪಾಯಿ ಅವ್ರಿಗೆ ನಾವು ಪ್ರೋತ್ಸಾಹನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಕಡ್ಡಾಯವಾಗಿ ಯಾಕೆಂದರೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮ 3 ಜನಕ್ಕೆ ನೀವು ಜಯಶೀಲನಾಗಿ ಮಾಡಿ ಅಂತ ನಾನು ನಿಮ್ಮೆಲ್ಲರ ಮೂಲಕ ಈ ನನ್ನ ಕಳಕಳಿಯ ಪ್ರಾರ್ಥನೆ. ನಾನು ಕೇಶವರಾವ್ TG ತೇಲ್ಕರ್ ಆದ ನಾನು ಭಾವಸಾರ ಕ್ಷತ್ರಿಯ ಮಂಡಳಿಯ ಚುನಾವಣೆಯಲ್ಲಿ ನಮ್ಮ ಶಿವಾಜಿರಾವಿನ ಗುಂಪಿನಲ್ಲಿ 15 ಜನ ಗುಂಪಿನಲ್ಲಿ ನಾನು ಸ್ಪರ್ಧಿಸಿರುತ್ತೇನೆ. ನನಗೆ ನಿಮ್ಮ ಭಾವಸಾರ ಬಂಧುಗಳು ಎಲ್ಲರೂ ಸೇರಿ ಸಹಕರಿಸಿ ನನ್ನನ್ನು ಮತ ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಾಲ್ಯದಿಂದ ನಾನು ಭಜನಾ ಮಂಡಳಿಯ ಸದಸ್ಯನಾಗಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾಯಿದ್ದೇನೆ. ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಯಾವುದೇ ವಿಷಯವಾದರೂ ನಾನು ಸ್ಪಂದಿಸಿ ಎಲ್ಲರಿಗೂ ನಾನು ಸಹಕರಿಸ್ತೇನೆ. ಅದಾದ ನಂತರ ಸಮಾಜದ ಸೇವೆ, ಯಾವುದೇ ಬ್ಲಡ್ ಡೊನೇಟ್ ಆಗಲಿ ಅಥವಾ ನಮ್ಮ ಆಸ್ಪತ್ರೆ ಸೇವೆ ಆಗಲಿ ಅಥವಾ ಯಾವುದೇ ಸಹಾಯವಾಗಲಿ ಯಾವತ್ತೂ ಏನೂ ಇಲ್ಲ ಅಂದಿರೋ ವ್ಯಕ್ತಿ ಅಲ್ಲ. ಅವರಿಗೆ ಎಲ್ಲದಕ್ಕೂ ನಾನು ಈ ಹಿಂದೆಯೂ ನಾನು ನಿರ್ದೇಶಕನಾಗಿ ಅತ್ಯಧಿಕ ಮತಗಳಿಂದ ಗೆದ್ದು ನಾನು ಸೇವೆ ಸಲ್ಲಿಸಿದ್ದೇನೆ. ಅದೇ ರೀತಿ ಈಗಲೂ ಸಹ ನನಗೆ ಮತ್ತು ನನ್ನ
15 ಜನ ಏನು ನಮ್ಮ ಶಿವಾಜಿರಾವ್ ಗ್ರೂಪಿನಲ್ಲಿದ್ದಾರೆ ಎಲ್ಲರಿಗೂ 15 ಗೆಲ್ಲಿಸಿ ಅತ್ಯಧಿಕ ಮತಗಳಲ್ಲಿ ಗೆಲ್ಲಿಸಿ ನಮ್ಮ ಆಡಳಿತವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕಾಗಿ ನಾನು ನಮ್ಮ ಭಾವಸಾರ್ ಬಂಧುಗಳಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ. ನಮಸ್ಕಾರಗಳು. ಇನ್ನುಳಿದ ಅಭ್ಯರ್ಥಿಗಳ ಅಂತಿಮ ಕಂತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್.